ನಮಸ್ಕಾರ. ಇವತ್ತಿನ ಚರ್ಚೆಗೆ ಸ್ವಾಗತ. ಇವತ್ತು ನಾವು ವಿಜಯಪುರದ ಒಂದು ಗಮನಾರ್ಹ ಬೆಳವಣಿಗೆ ಬಗ್ಗೆ ಮಾತಾಡೋಣ. ಅಲ್ಲಿ BLDE ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದ್ರೆ ITI ಇದೆಯಲ್ಲ, ಅಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಕ್ಯಾಂಪಸ್ ಸಂದರ್ಶನ ನಡೆದಿದೆ. ಹೌದು, ನಾನು ಕೇಳಿದೆ. ಇದು ಬೆಂಗಳೂರಿನ ಒಂದು ದೊಡ್ಡ ಕಂಪನಿ, ಕಿರ್ಲೋಸ್ಕರ್ ಟೊಯೋಟಾ ಟೆಕ್ಸ್ಟೈಲ್ ಮಷೀನರಿ ಅಂದ್ರೆ KTTM ಅಂತಾರಲ್ಲ, ಅವ್ರು ನಡೆಸಿದ ಸಂದರ್ಶನ ಇದು. ಹೌದು, ಅದೇ KTTM, ಜವಳಿ ಯಂತ್ರೋಪಕರಣಗಳನ್ನು ಮಾಡೋ ದೊಡ್ಡ ಕಂಪನಿ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ, ಏನಂತೀರಿ? ಇದರ ಮಹತ್ವ ಏನು ಅಂತ? ಖಂಡಿತ ನೋಡೋಣ. ಇದು ಬರೀ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಅಷ್ಟೇ ಅಲ್ಲ. ಇದು ನಮ್ಮ ಸ್ಥಳೀಯ ತರಬೇತಿ ಸಂಸ್ಥೆಗಳು ಮತ್ತೆ ಇಂಡಸ್ಟ್ರಿ ನಡುವೆ ಇರೋ ಸಹಯೋಗಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ ನನಗೆ. ಹೌದು, ಆಕ್ಚುಲಿ ಆ ಇಂಟರ್ವ್ಯೂಗೆ ಒಟ್ಟು 172 ಅಭ್ಯರ್ಥಿಗಳು ಬಂದಿದ್ರಂತೆ. ಅದರಲ್ಲಿ 156 ಜನ ಸೆಲೆಕ್ಟ್ ಆಗಿದ್ದಾರೆ ಅಪ್ರೆಂಟಿಸ್ ಟ್ರೈನಿಂಗ್. 156? ಅದು ತುಂಬಾ ದೊಡ್ಡ ಸಂಖ್ಯೆ ಅಲ್ವಾ? ಅಂದ್ರೆ ಆಲ್ಮೋಸ್ಟ್ 90% ಸೆಲೆಕ್ಷನ್ ರೇಟ್ ಇದ್ದ ಹಾಗೆ. ಹೌದು ಹೌದು, ನನಗೂ ಅದೇ ಆಶ್ಚರ್ಯ ಆಯ್ತು. ಸಾಮಾನ್ಯವಾಗಿ ಇಷ್ಟು ಹೈ ಸೆಲೆಕ್ಷನ್ ರೇಟ್ ಇರಲ್ಲ ಅಲ್ವಾ? ನಿಜ. ಇದು ಬಹುಶಃ ಆ ಕಂಪನಿಗೆ, KTTMಗೆ ತುಂಬಾ ಜನ ಸ್ಕಿಲ್ಡ್ ವರ್ಕರ್ಸ್ ಬೇಕಾಗಿದ್ರು ಅನ್ಸುತ್ತೆ. ಅಥವಾ ಬಂದಿದ್ದ ಕ್ಯಾಂಡಿಡೇಟ್ಸ್ ನಿಜವಾಗ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಆ BLDI ITI ಕಾಲೇಜಿಂದಲೇ 60 ಜನ ಸೆಲೆಕ್ಟ್ ಆಗಿದ್ದಾರೆ. ಓ ಹೌದಾ, ವಾವ್! ಇದು ನಿಜಕ್ಕೂ ಆ ಸಂಸ್ಥೆಗೆ ದೊಡ್ಡ ಪ್ಲಸ್ ಪಾಯಿಂಟ್. ಅವರ ಟ್ರೈನಿಂಗ್ ಕ್ವಾಲಿಟಿನ ಇದು ತೋರಿಸುತ್ತೆ ಅಲ್ವಾ? ಖಂಡಿತ. ಸ್ಥಳೀಯ ಸಂಸ್ಥೆಯಿಂದ ಇಷ್ಟು ಜನ ಆಯ್ಕೆಯಾಗೋದು ಅಂದ್ರೆ ಅದು ಅವರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಹೌದು, ಮತ್ತೆ ಆ ವಿದ್ಯಾರ್ಥಿಗಳಿಗೂ ಒಂಥರ ಹೋಮ್ ಅಡ್ವಾಂಟೇಜ್ ಸಿಕ್ಕ ಹಾಗೆ. ಸರಿ, ಈ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಸ್ವಲ್ಪ ಹೇಳಿ, ಹೇಗ್ ಮಾಡಿದ್ರು ಅಂತ? ಆ ವರದಿಯಲ್ಲಿ ಹೇಳಿರೋ ಹಾಗೆ KTTMನ HR ಡಿಪಾರ್ಟ್ಮೆಂಟ್ನಿಂದ ಮನೋಜ್ ಕುಮಾರ ಮತ್ತೆ ಸುಮಂತ ಅಂತ ಬಂದಿದ್ರಂತೆ. ಅವರು ಮೊದಲು ಒಂದು ಲಿಖಿತ ಪರೀಕ್ಷೆ ಅಂದ್ರೆ ರಿಟನ್ ಟೆಸ್ಟ್, ಆಮೇಲೆ ಒಂದು ಮೌಖಿಕ ಸಂದರ್ಶನ ಅಂದ್ರೆ ಓರಲ್ ಇಂಟರ್ವ್ಯೂ ನಡೆಸಿದ್ದಾರೆ. ಓಕೆ, ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಆ ಟೈಮಲ್ಲಿ ಸೆಲೆಕ್ಟ್ ಆದವರಿಗೆಲ್ಲ ಪ್ರತಿ ತಿಂಗಳು ಸ್ಟೈಫೆಂಡ್ ಕೂಡ ಕೊಡ್ತಾರೆ. ಹೌದಾ? ಸ್ಟೈಫೆಂಡ್ ಎಷ್ಟಿರ್ಬೋದದು? ಸುಮಾರು 18,000ದಿಂದ 22,000 ರೂಪಾಯಿವರೆಗೆ ಅಂತ ಹೇಳಿದ್ದಾರೆ ಪ್ರತಿ ತಿಂಗಳು. ಪರವಾಗಿಲ್ಲ. ಅಂದ್ರೆ ಕಲಿಯುವಾಗ್ಲೇ ಸಂಬಳ ತೊಗೊಂಡ ಹಾಗೆ ಆಯ್ತು. ಇದು ಆರ್ಥಿಕವಾಗಿ ತುಂಬಾ ಸಹಾಯ ಆಗುತ್ತಲ್ವಾ? ಖಂಡಿತ. ಇದು ದೊಡ್ಡ ಅಟ್ರಾಕ್ಷನ್. ಅದಲ್ಲದೆ ಇನ್ನೊಂದು ಮುಖ್ಯವಾದ ಅಂಶ ಇದೆ. ಏನದು? ಈ 1 ವರ್ಷದ ಅಪ್ರೆಂಟಿಸ್ಶಿಪ್ ಮುಗಿದ ಮೇಲೆ ಅದೇ ಕಂಪನಿಯಲ್ಲಿ ಅಂದ್ರೆ KTTMನಲ್ಲೇ ಪರ್ಮನೆಂಟ್ ಕೆಲಸ ಸಿಗೋ ಸಾಧ್ಯತೆನೂ ಇದೆ ಅಂತ ವರದಿಯಾಗಿದೆ. ಓ, ಇದು ನಿಜವಾಗ್ಲೂ ಒಳ್ಳೆ ಸುದ್ದಿ. ಕೇವಲ ಟ್ರೈನಿಂಗ್ ಅಷ್ಟೇ ಅಲ್ಲ, ಮುಂದೆ ಒಂದು ಸೆಕ್ಯೂರ್ ಜಾಬ್ ಸಿಗೋ ಭರವಸೆ ಕೂಡ ಇದೆ. ಹೌದು, ಇದು ಯುವಕರಿಗೆ ಬಹಳ ಮುಖ್ಯ. ಸ್ಕಿಲ್ ಡೆವಲಪ್ಮೆಂಟ್ ಜೊತೆಗೆ ಒಂದು ಕೆರಿಯರ್ ಪಾತ್ ಕೂಡ ಸಿಕ್ಕ ಹಾಗೆ ಆಗತ್ತೆ. ಹಾಗಾಗಿ ಇಂತಹ ಅವಕಾಶಗಳು ತುಂಬಾ ವ್ಯಾಲ್ಯೂಯಬಲ್. ಹೌದು, ಇದು ನಿಜಕ್ಕೂ ಪ್ರೋತ್ಸಾಹದಾಯಕ. ಇದಕ್ಕೆ ಆ ಸಂಸ್ಥೆಯ ಆಡಳಿತ ಮಂಡಳಿಯ ಬೆಂಬಲ ಕೂಡ ಮುಖ್ಯ ಅನ್ಸುತ್ತೆ. BLDE ಸಂಸ್ಥೆಯ ಅಧ್ಯಕ್ಷರು MB ಪಾಟೀಲರು ಮತ್ತು ಪ್ರಧಾನ ಕಾರ್ಯದರ್ಶಿ ಸುನಿಲ್ ಗೌಡ ಪಾಟೀಲರು ಸೆಲೆಕ್ಟ್ ಆದವರಿಗೆಲ್ಲ ಅಭಿನಂದನೆ ಹೇಳಿದ್ದಾರೆ. ಖಂಡಿತ. ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇದ್ರೇನೆ ಇಂತಹ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಕೊಲಾಬರೇಷನ್ಸ್ ಯಶಸ್ವಿಯಾಗೋದು. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ಈ ಘಟನೆಯಿಂದ ನಾವೇನು ಕಲಿಬಹುದು? ಮುಖ್ಯವಾದ ಟೇಕ್ಅವೇಸ್ ಏನು? ಮುಖ್ಯವಾಗಿ ಹೇಳೋದಾದ್ರೆ, ಇಂಡಸ್ಟ್ರಿ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಇವೆರಡೂ ಸರಿಯಾಗಿ ಜೊತೆಗೂಡಿದ್ರೆ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಎಷ್ಟು ಒಳ್ಳೆ ಅವಕಾಶಗಳು ಸಿಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೇಮಕಾತಿ, ಒಳ್ಳೆ ಸ್ಟೈಫಂಡ್, ಆಮೇಲೆ ಭವಿಷ್ಯದ ಉದ್ಯೋಗದ ಭರವಸೆ, ಇದೆಲ್ಲ ಪಾಸಿಟಿವ್ ರಿಸಲ್ಟ್ಸ್. ಹೌದು, ಕೇವಲ ಸರ್ಟಿಫಿಕೇಟ್ ತಗೊಳ್ಳೋ ಸ್ಕಿಲ್ ಟ್ರೈನಿಂಗ್ ಅಲ್ಲ ಇದು. ನೇರವಾಗಿ ಕೆಲಸಕ್ಕೆ ದಾರಿ ಮಾಡಿಕೊಡುವಂಥದ್ದು. ಎಕ್ಸಾಕ್ಟ್ಲಿ. ಇದೊಂದು ಯಶಸ್ವಿ ಮಾದರಿ ಅಂತ ಹೇಳಬಹುದು. ಹೌದು. ಹಾಗಾದ್ರೆ ಕೊನೆದಾಗಿ ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಕೇಳಲಾ? ಖಂಡಿತ, ಕೇಳಿ. ಈ ತರದ ಒಂದು ಯಶಸ್ವಿ ಮಾಡೆಲ್ ವಿಜಯಪುರದಲ್ಲಿ ವರ್ಕ್ ಆಯ್ತು. ಇದರ ಹಿಂದಿನ ನಿರ್ದಿಷ್ಟ ಕಾರಣಗಳೇನಿರ್ಬೋದು? ಅಂದ್ರೆ ಆ ಸಂಸ್ಥೆಯ ಪ್ರಯತ್ನನ, ಕಂಪನಿಯ ಅಗತ್ಯನ, ಅಥವಾ ಎರಡೂ ಸೇರಿ? ಮತ್ತು ಇದೇ ರೀತಿಯ ಸಹಯೋಗಗಳನ್ನ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ತಾಂತ್ರಿಕ ತರಬೇತಿ ಮತ್ತು ಇಂಡಸ್ಟ್ರಿ ಡಿಮ್ಯಾಂಡ್ ನಡುವಿನ ಗ್ಯಾಪ್ ಕಡಿಮೆ ಮಾಡೋದಕ್ಕೆ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು? ಅದರ ಬಗ್ಗೆ ಯೋಚನೆ ಮಾಡಬೇಕಿದೆ ಅಲ್ವಾ? ಒಳ್ಳೆ ಪ್ರಶ್ನೆ. ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಈ ಯಶಸ್ಸಿನ ಸೂತ್ರವನ್ನ ಬೇರೆ ಕಡೆ ಹೇಗೆ ಅಳವಡಿಸಬಹುದು ಅನ್ನೋದು ಮುಖ್ಯ.